ಮಾವು ಬಂದ್ನಲ್ಲಪ್ಪ, ಏನು ಮಾಡೋದು? ಮಾವು ನನ್ನ ಮಕ್ಕ ನೋಡತ್ಲೆ ಗೊತ್ತಾ ಹಿಡಿದ್ರೆ ಏನು ಮಾಡಲಿ? ಏನು ಮಾಡ್ಲಪ್ಪ, ಏನು ಮಾಡಲಿ? ಹಾಂ ಅಕ್ಕ ಅಕ್ಕ, ಮಾವು ಬಂದ. ಮಾವ ಬಂದ ಅಂತ ನನ್ನ ಮುಂದೆ ಹೇಳಿದ್ರೆ ನಾ ಏನು ಮಾಡಲಿ? ಓ, ಮಾವ ಬಂದರೋ 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 ಮಾವ ಬಂದರೋ ಅಂತ ಹಾಡಚ್ಚಲೇನ? ಅದಲ್ಲಕ್ಕ, ಮಾವ ಅಲ್ಲಿ ಬರಾಕತ್ತಾನ. ನಾ ಯಾರಂತ ಕೇಳಿದ್ರಿ ಏನು ಹೇಳ್ತೀಯ ಇವ? ನಾನೇನೋ ಬರೋದು ಬಂದ್ಬಿಟ್ಟೆ, ಹಂಗ ಏನೋ ಇಲ್ಲ ನಂಗೆ ಆಗ್ಬಿಟ್ಟದಕ್ಕ. ಅಕ್ಕ ನಂಗೆ ಹೆದ್ರಿಕೆ ಬರ್ತೈತಿ. ಆತ ನಿಮ್ಮ ಮೊದಲು ಹುಡುಗಿ ಥರ ಮಾತಾಡ, ಹಲ್ಕಟ್ ಬಾಡ್ಯ ಬಾಯ ಬೂಟಿಡ್ಲೇನು? ಇದೇನು ಹುಡುಗನ ಥರ ಮಾತಾಡಕತ್ತಿ? ಆಯ್ತಾತ. ಬಂದ್ರೆ ಬರ್ರಿ ಈಗ ಬಂದ್ರನ? ಬಂದಿದ್ದು ಒಳ್ಳೆ ಕೆಲಸ ಆತ ಬರ್ರಿ. ಇಲ್ಲ ನೋಡ್ರಿ, ನಮ್ಮ ಊರ್ಲಿಂತ್ರ ಯಾರು ಬಂದಾರ ಅಂತೇಳಿ. ಯಾರು? ಈಕೆ ಗೊತ್ತಾಗ್ಲಿಲ್ಲ? ನಮ್ಮ ಮದುವೆಯಾಗ ಎರಡೆರಡು ಬುಂದೆ ಉಂಡಿ ತಿಂದ್ಲಲ್ಲ, 4 ಸಲ ಗೋಧಿ ಹೋಗಿ ತಿಂದ್ಲಲ್ಲ. ನಮ್ಮ ಮದುವೆಯಾಗ್ರಿ ಅದ ನನ್ನ ತಲೆ ಬಚ್ಚಿದ್ಲಲ್ಲ, ಅದ ಎಲೆ ತೊಗೊಂಬಂದು ಊಟಕ್ಕೆಲ್ಲ ನೀಡಿದ್ಲಲ್ಲ. ಆಮೇಲೆ ಇದು ರೀ, ನಮ್ಮ ಮದುವೆಯಾಗ ಹೊರಗೆ ಛತ್ರದ ಹೊರಗೆ ಎಲ್ಲರಿಗೆ ಬಂದವ್ರಿಗೆ ಪಾನ್ಕ ಕೊಡಕತ್ತಿದ್ಲಲ್ಲ, ಮುತ್ತೈದೆ ಮಕ್ಕಳಿಗೆ ಜಂಪರ್ ಪೀಸ್ ಕೊಡಕತ್ತಿದ್ಲಲ್ಲ ಆಕಿ. ನೀ ಹೇಳಿದ್ದೀವಿ ಯಾವುದನ್ನು ನಾ ಲಕ್ಷ ಕೊಟ್ಟು ನೋಡಿಲ್ಲ. ಇದನ್ನೆಲ್ಲ ಮಾಡ್ತಾ ಇದ್ಲನ? ಇದೆಲ್ಲ ಈಗ ಆತ, ಅದೆಲ್ಲ ಕೊಡ್ಲಿ. ಈಗ ನಿನಗೇನಾಗ್ಬೇಕು ಇವ್ರು? ನನಗ ನಮ್ಮ ನಮ್ಮ ಅವನ ತಮ್ಮನ ಮಗಳ ತಮ್ಮ ನಾ ಅಂದ್ರೆ ದೂರ ಸಂಬಂಧಿ ಈಗ ಭಾಳ ಹತ್ರ ಆಗ್ಬಿಟ್ವಿ. ನಮ್ಮ ಮನೆಗೆ ಬಂದ್ರ ಅಂದೆ 4 ದಿನ ಇರು ಅನ್ನಕತ್ತೀನಿ, ಒಲ್ಲ ಅನ್ನಕತ್ತಾರ, ಇರು ಅನ್ನತ್ತೀನಿ. ಅದಕ್ಕೆ ನೀವು 4 ದಿನ ಇರು ಅಂತ ಹೇಳ್ರಿ. ಭಾಳ ಅದು ಬಿಡ ಇವು ಸಂಬಂಧಗಳು ಸುತ್ತಾಡಿ. ಹೆಸರೇನ? ಹೆಸರು ಇದು ಎಲ್ಲವ ಎಲ್ಲವ ನಮ್ಮ ಮಂದ್ಯಾಗ ಯಾರಲ್ಲ ಹಿಂಗೆ ಎಲ್ಲವ ಪಲ್ಲವ ಅಂತ ಇಡ್ತಾರ. ಅದು ಇವ್ರವ್ವ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ಲಂತ್ರಿ, ಹಂಗಾಗಿ ಹಂಗೆಲ್ಲವ ಅಂತ ಇಟ್ಟಾರ. ಅದಕ್ಕೆ ಎಲ್ಲಮ್ಮ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರಂತ ನಿನ್ನ ಹೆಸರು ಇಡ್ತಾನೆ ಅಂತೇಳಿ ಅವಾಗ ಇದು ಹುಟ್ಟುತ್ತಂತಿದ್ದು, ಹಂಗಾಗಿ ಎಲ್ಲವ ಅಂತ ಇಟ್ಬಿಟ್ಟಾರ. ಓ ಹೌದಾ? ಸರಿ ಆಗ್ಲಿ ಹೇಳಂಗಾರ. ಇರ್ರಿ 4 ದಿನ ಇದ್ದೋರಿ. ಪಾಪ ಯಾಕ ಭಾಳ ಇರ್ಲಿ ಅಂತಾಳ. ಇಲ್ಲ, ಮನೇಲಿ ಕೆಲಸ ಇತ್ತು, ಅದಕ್ಕೆ ನಾನು ಒಲ್ಲನ್ನಿ ಕೇಳ್ತಾನೆ ಇಲ್ಲ ಇವರು. ಇಲ್ಲ ಹೇಳ್ರಿ, ಇರ್ರಿ 4 ದಿನ ಇರ್ರಿ. ಸರಿ ಆಯ್ತ್ರಿ, ಇರ್ತೀನಿ ತಗೋರಿ. ಎಲ್ಲವ ಊಟ ಮಾಡ ಹೋಗಿ ಕೈಕಲ್ ಮರಿ ತಕೊಂಬರೋಗ. ಇರ್ಲಲ್ಲ ರೀ 4 ದಿನ ಪಾಪ ಇದ್ದು ಹೋಲಿ. 4 ದಿನ ಇರಕ್ ನಾನೇನು ಬೇಡ ಅನ್ನಂಗಿಲ್ಲ. ಆದ್ರೆ ಅಲ್ಲಿ ನಮ್ಗ ಇಷ್ಟು ಸಾಲ ಸಮದಿ ತೆಲಿಗೆ ಚಿಟ್ಟ ಅಂದತಿ ಸಾಲಗಾರ ಸಲಾಗಿ. ಮತ್ತೆ ಯಾರ್ಯಾರನ್ನ ತಂದು ಮನೆ ಹೋಗಿಸ್ಕೊಂತ ಆಕಿನ್ ನೋಡಿದ್ರೆ ಹೆಣ್ಣಿನ ಆಕಾರದಾಗ ಇಲ್ಲಂಗ್ರ ಆಯ್ತಾಗ ಒಂದು ನಮ್ನಿ ಈಕಿ ಕಣಂಕ ಅಂತಾಳ. ಹಂಗ ಏನಪ್ಪ ಹೆಣ್ಣಿನ ಆಕಾರ ಅಂದ್ರೆ ಹೆಂಗದ? ಏನು ಕುತ್ತಿಗೆ ಬೋರ್ಡ್ ಹಾಕೋಬೇಕನ? ಸುಮ್ಮನಿರಿ. ಗಂಡಸರ ಆಕಾರದಾಗ ಗಂಡಸರು ಇರಂಗಲ್ಲ, ಆದ್ರೂ ಗಂಡಸರು ಇದ್ದಂಗೆ ಇರ್ತಾರಿಲ್ಲ. ಏನು ಮಾಡಕತ್ತಿ? ಸುಮ್ಮನಿರಿ. ಈಗ ನಾ ಅಂತೇನಲ್ಲ, ಇರ್ಲಿ ಪಾಪ 4 ದಿನ ಇರ್ಲಿ. ಈಗ ನಾನು ಹಂಗೆ ಅವಸರ ಮಾಡಿ ಕಳ್ಸಿದೆ ಅಂದ್ರೆ ಊರಾಗ ಹೋಗಿ ಎಲ್ಲಾರು ಬಂದು ಹೇಳ್ತಾಳ, ಅಯ್ಯ ಇವ್ರ ಮನ್ಯಾಗ ಹೋದ್ರೆ 4 ದಿನ ಇಟ್ಕೊಲಿಲ್ಲ ಹಿಂಗ ಅಂತೇಳಿ. ಯಾಕೆ ಸುಮ್ಮನೆ ಅವ್ರ ಹತ್ರ ಒಂದು ಮಾತು ಅನ್ಸ್ಕೋಬೇಕು? ನಾನು ನೋಡಿದ್ರೆ ಇಲ್ಲೂ ದೊಡ್ಡ ಸ್ಥಾನ ಹೇಳ್ತೇನೆ ಊರಾಗ. ಅದಕ್ಕೆ ನೀವು ಸುಮ್ಮನಿರಿ. ಏನ ಆತ ಮತ್ತೇನು ಮಾಡೋದು? ಇರ್ಲಿ ಅಂತ ತೀರ್ಮಾನ ಮಾಡ್ಕೊಂಡ್ಮೇಲೆ ಮಾತಾಡಿದ್ರೆ ಏನು ಕೇಳ್ತೀನ? ಆಯ್ತು. ಆದ್ರೆ ನೋಡಿ ಚಂದಾಗಿ ಇದ್ದೋಗ್ಬೇಕ, ಇಲ್ಲದ ಕಿಡ್ಡಿ ಮಾಡಬಾರ್ದು. ನಾ ಮತ್ತೆ ಈಗ ಹಾಕತ್ತೇನೆ. ಶಾಂತಕ್ಕ, ಆ ಕಮಲ ಓದಾಳಲ್ಲ, ಆ ಶೆಟ್ಟಂಬ್ರಿ ಕಡೆ ನಿಂತು ನಿಮ್ಮ ಮಾಲ್ ಚಲೋ ಇಲ್ಲ, ನಮ್ಮ ಮಾಲ್ ಚಲೋ ಐತಿ ಅಂತೇಳಿ, ನಿಮ್ದು ಸರಿ ಇಲ್ಲ ಶಾಂತಕಾರ್ದು, ನಮ್ಮ ಚಲೋ ಐತಿ ತಗೋರಿ ಅಂತ ಹೇಳಕತ್ತಿದ್ಲು. ಗೊತ್ತನ? ಯಾವಾಗ ಮೈಚ್ ದೇಕೆ ಶಾಂತಂದ್ವಕ್ಕ, ಮೈಚ್ ದೇಕಿ ಉನಿ ಬೋಲಿತಿ. ಹೌದಾ? ಏನು ಜನನಪ್ಪ, ತಮ್ದು ತಾವು ಮಾಡ್ಕೊಲ್ಲ. ಅದು ಯಾಕಿದ್ ಸರಿ ಇಲ್ಲ ಅಂತ ಹೇಳ್ಬೇಕು? ಗಿರ್ಜಿಗೆ ಗೊತ್ತಾದ್ರೆ ಪಾಪಕ್ಕಿಗೂ ಬೇಜಾರಾಕೈತಿ. ಆಕೇನು ಮಾಡಂತಂದಿರಂಗಿಲ್ಲ, ಇವು ಇಂಥದ್ದು ಮಾಡ್ತಾವ. ಹೋಗ್ಲಿ ಬಿಡ, ಧರ್ಮ ಕರ್ಮ ನೋಡಕ್ ದೇವ್ರದ ಮ್ಯಾಗ ಸರಿ ಐತೆ ಬಿಟ್ಟತಿ ಅಂತ ದೇವ್ರಿಗೆ ಗೊತ್ತಿರ್ತತಿ. ಆದ್ರೂ ಶಾಂತಕ್ಕ, ಧರ್ಮ ಕರ್ಮ ದೇವ್ರು ನೋಡ್ತಾನಂತ ಸುಮ್ ಕುಂತ್ರೆ ಆಗಂಗಿಲ್ಲ. ನಾ ಹೇಳೋದಾದ್ರೆ ನೀವೊಂಚೂರು ಮಾತಾಡಕಡ್ಡಿ ಇಲ್ಲ, ಡೈರೆಕ್ಟಾಗಿ ಹೇಳ್ಬಿಡಲ್ಲ. ಅದ್ರಾಗ ಏನೈತಿ, ಏನು ಹಿಂಗೆ ಹೇಳಕತ್ತಿದ್ರಂತೆ, ನಂಗೆ ಸುದ್ದಿ ಗೊತ್ತಾತ, ಯಾಕೆ ಹಿಂಗೆ ಹೇಳ್ತೀರಿ, ನಿಮ್ಮ ವ್ಯಾಪಾರ ನೀವು ಮಾಡ್ಕೊರಿ, ಹಿಂಗೆ ಯಾಕೆ ಹೇಳ್ತೀರಿ ಅಂತೇಳಿ. ಅಯ್ಯೋ ಇವ್ರು ತಾವಾಗೆ ತಿಳ್ಕೊತಾರ, ದೇವ್ರ ಶಿಕ್ಷೆ ಕೊಡ ಮಟ್ಟನು ಅಂತ ಕಾಯ್ಕೊಂಡು ಕೂತ್ರೆ ನಿಂದು ಅರ್ಧದ ಭಾಗ ವ್ಯಾಪಾರನೇ ಹಾಳು ಮಾಡ್ಕೈ ಬಿಡ್ತಾರ ಅವ್ರು. ಅದಕ್ಕೆ ನಾ ಅಂತೇನಲ್ಲ ಶಾಂತಕ್ಕ, ಹೋಗಿ ಹೇಳೇ ಬಿಡ. ಹೇಳಣ ಹೇಳ್ತೇನೆ, ಸರಿತ್ನಂಗೆ ಹೇಳ್ತೇನೆ. ಶಾಂತ, ಅದೇ ಈ ಬಸ್ ಸ್ಟ್ಯಾಂಡ್ ಕಡೆ ಒಂದು ಶಟ್ರ್ ಅಂಗಡಿ ಇತ್ತಲ್ಲ, ಅವರು ಫೋನ್ ಮಾಡಿದ್ರು. ಬೇಡ ಉಪ್ಪಿನಕಾಯಿ ಆರ್ಡ್ರು ಹಪ್ಳದ್ದು ಹೇಳಿದ್ನಲ್ಲ, ಈ ಸದ್ಯಕ್ಕೆ ಬ್ಯಾಡ್ರಿ ಅಂತೇಳಿ. ಏನಾಗೈತಿ ಅಂತ ಗೊತ್ತಾ ನಿನಗೆ? ಬೇಡ ಅಂತ ಫೋನ್ ಮಾಡ್ಯಾರ. ಅವರೇ ಅಂದಿದ್ರಲ್ಲ 100 ಬಾಟ್ಲಿ ಬೇಕಂತೇಳಿ, ಆಮ್ಯಾಗ ಹಪ್ಪಳದ ಪ್ಯಾಕೆಟು ಬೇಕು ಅಂತ ಹೇಳಿದ್ರು. ಬೇಡ ಅಂತ ಫೋನ್ ಮಾಡ್ಯಾರ. ವಿಚಾರಿಸಿದ ಮ್ಯಾಗ ಗೊತ್ತಾಯ್ತು. ಯಾರೋ ಒಬ್ಬಕ್ಕೆ ಬಂದು, ಇಲ್ರಿ ಉಪ್ಪಿನಕಾಯಿಗೆಲ್ಲ ಇದು ಏನದು ಕೂದಲದಾವು, ಹಪ್ಪಳನು ಏನು ಬರಬರಿ ಇಲ್ಲ, ನಾ ತರ್ಲಿಲ್ಲ ನೋಡ್ರಿ, ಇಲ್ಲ ತಂದು ತೋರಿಸ್ತಿದ್ದೆ, ಚಲೋ ಇಲ್ಲ, ಹಿಂಗೆ ಅಂತ ಬಾಯ್ ಮಾಡಿ ಹೋದ್ಲಂತೆ. ಗೊತ್ತಾ? ಉಪ್ಪಿನಕಾಯಿ ಕೂದಲನ? ಸಾಧ್ಯನೇ ಇಲ್ಲ. ಎಷ್ಟು ಸ್ವಚ್ಛತಾ ಪಾಲನೆ ಮಾಡ್ತೀನಿ, ಅದಕ್ಕಂತ ಮನ್ಯಾಗ ಬೇಡ ಅಂತ ಇಲ್ಲಿ ಇದು ಮಾಡ್ಕೊಳಕತ್ತೇವಿ. ಇವ್ರ ಜೊತೆಗೆ ತೆಲಿಗೆ ಇದು ಕಟ್ಕೊಂಡು ಮಾಡ್ತಾರ, ಅದು ಹೆಂಗ್ರಿ ಬರಕ್ಕೆ ಸಾಧ್ಯ? ಇಲ್ಲ ಇಲ್ಲೇನೋ ತಪ್ಪಾಗೈತಿ. ಅದು ಇಲ್ಲ, ಹಂಗೆಲ್ಲ ಇಲ್ಲ ರೀ. ಏನು ತಪ್ಪಾಗೈತೆ ನನಗೆ ಗೊತ್ತಿಲ್ಲ. ಅದಕ್ಕೆ ಉಪ್ಪಿನಕಾಯಿ ಯಾವುದು ತೋರ್ಸನ್ಬೇಕು ಬೇಡ್ರಿ ಅಂತ ಕೇಳಿದೆ. ಮತ್ತದು ಇಲ್ರಿ ಅವ್ರು ತೊಗೊಂಬಂದಿದ್ದಿಲ್ಲ, ಬಟ್ ಬಾಯ್ ಮಾಡಿ ಹೋದ್ರು ಅಂತ ಅಂದ್ರು ಅವರು. ಗೊತ್ತನ? ಓ ಹೌದಾ?
ಈಗ ಏನು ಮಾಡೋದು? ಹೋಗ್ಲಿ ಬಿಡ, ಒಲ್ಲ ಅಂದ್ರೆ ಏನು ಮಾಡೋಕ್ಕಾಕತಿ? ಮತ್ತೆ ಬೇರೆ ಆರ್ಡ್ರ್ ಅದೇ ಅದಾವಲ್ಲ ನಮ್ಗೆ. ಏನನ್ರಿಪ್ಪ ರೀ, ಇಲ್ಲಿ ಈಗ ಸುದ್ದಿ ಬಂದಿದ್ದು ಕಮಲವಾರ ಅದಾರಲ್ಲ, ಅವ್ರದ್ದು ಉಪ್ಪಿನಕಾಯಿ ಸರಿ ಇಲ್ಲ, ನಮ್ಮ ಉಪ್ಪಿನಕಾಯಿ ಚಲೋ ಐತಿ ತಗೋರಿ ಅಂತೇಳಿ ಅಲ್ಲಿ ಅಂಗಡಿಗೆ ಹೋಗಿ ಹೇಳ್ತಾ ಇದಾರಂತ. ಇದೆಲ್ಲ ಸರಿ ಇಲ್ಲ ರೀ, ಈ ಥರ ಮಾಡಬಾರ್ದು. ನಾವತ್ತು ತಂದೆ ನೋಡಿ, ನಾವು ಮಾಡಿದ್ದ ಅವ್ರು ಮಾಡಕತ್ತಾರ ಅಂದ್ರೆ ನೀ ಏನಂದಿ ಮಾಡ್ಕೊಲ್ ಬಿಡ್ರಿ ಏನಾತ ಅಂತಂದು ನೋಡಿದೆ. ಇಂಥ ಸಗಣಿ ತಿನ್ನ ಕೆಲಸ ಮಾಡ್ತಾರ ಅಲ್ಲ. ಮಲ್ಲೇಶಿಗರ ಬುದ್ಧಿ ಬೇಡ, ಈ ರೀತಿ ಮಾಡ್ತಾರ ಯಾರ? ಛೇ, ಮಲ್ಲೇಶಣ್ಣರಿಗೆ ಗೊತ್ತಾಯ್ತು ಗೊತ್ತಿಲ್ಲ, ಒಂದು ಮಾತು ನೀವು ಹೇಳ್ರಿ. ಅಕಸ್ಮಾತ್ ಅವ್ರಿಗೆ ಗೊತ್ತಿದ್ರೆ ಹಿಂಗ ಅಂತ ಹೇಳಕ್ ಬರ್ತೈತಿ. ಅವ್ರು ಹೋಗಿ ಅಲ್ಲಿ ಮನೆ ಮಾತಾಡ್ತಾರೆ. ಎಲ್ಲ ಗೊತ್ತಿದ್ದೆ ಮಾಡ್ತಿರ್ತಾರೆ, ಸುಮ್ಮನೆ ಮನೆಗೆ ಹೋಗಿ ಮಾತಾಡ್ತಾರೆ. ಮನೆಗೆ ಹೋಗಿ ಏನು ಮಾತಾಡ್ತಾನ? ನಾನು ನೀರಿ ಕೇಳ್ತಾನೆ ತಡಿ, ಏನಿದ್ ವಿಚಾರ ಅಂತೇಳಿ. ಹಿಂಗೆ ಅತಿಯಾಗಿ ಸುಮ್ಮನಿದ್ದಷ್ಟು ಇವರಿಗೆ ಸಲಿಗೆ ಸಿಗ್ತತಿ. ನನಗೆ ಅನಿಸ್ತತಿ ಇವನಿಗೂ ಎಲ್ಲ ಗೊತ್ತಿರ್ತತಿ. ಮತ್ತೆ ಅಲ್ಲ ಹಿಂಗೆ ಅವರು ಹೇಳಕ್ ಧೈರ್ಯ ಮಾಡ್ತಾರಂದ್ರೆ ಹೌದಿಲ್ಲ? ಏಕಾಏಕಿ ಹೋಗಿ ಜಗಳ ಮಾಡಬೇಡ್ರಿ, ಸಮಾಧಾನ ಕೇಳಿ ಮಾತಾಡಕ್ ಬರ್ತೈತಿ. ನಿಂಗೆ ಅದೆಲ್ಲ ಗೊತ್ತಾಗಂಗಿಲ್ಲ, ಸುಮ್ಮನಿರ. ಇವತ್ತು ಇವ್ರು ಆಡೋರು ಬೇಡ ಅಂತಾರ, ನಾಳೆ ಇನ್ನೊಬ್ರು ಬೇಡ ಅಂತಾರ. ನಾವಿಲ್ಲಿ ಫಸ್ಟ್ ಮಾಡಾಕತ್ತವ್ರ ಏನ ಇದನ್ನ ಕಟ್ಟಿ ಬೆಳೆಸ್ಬೇಕಾದ್ರೆ ನೀ ಎಷ್ಟು ಕಷ್ಟಪಟ್ಟು ಬಾಣೆತನ ಸತಿಗೆ ಅರ್ಧಕ್ಕೆ ಬಿಟ್ಟು ಬಂದಿ. ಅದೇನು ನಮ್ಗೇನು ಗೊತ್ತಿಲ್ಲನ? ಇಷ್ಟು ಕಷ್ಟಪಟ್ಟು ಮಾಡ್ತಿರೋವಾಗ ಇವ್ರು ಹಿಂಗೆ ಹೆಸರು ಕೆಡಿಸ್ತಾರಂದ್ರೆ ಇವ್ರದ್ದು ಬೇಕಾದ್ರೆ ವ್ಯಾಪಾರ ಮಾಡ್ಕೊಲ್ಲ, ಅವೇನು ಬೇಡ ಅಂತೀವನ್ನ? ಅದಕ್ಕೆ ನಮ್ಮ ಹೆಸರಾಗಿ ಕೆಡಿಸ್ಬೇಕು. ಇವ್ರು ಮಾಡ್ತಿರೋ ಸರಿ ಇಲ್ಲ. ಹೌದ್ರಿ, ಸರಿ ಮಾತಾಡ್ರಿ ಹೋಗಿ. 2 ಅಂಗಡಿ ಆರ್ಡರ್ ತೊಗೊಂಬಂದಿನಿ. ಏನ ಇನ್ಮೇಲೆ ನಮ್ಮ ಕೆಲಸ ಶುರು ನೋಡು. ಇವತ್ತು 2, ನಾಳೆ 20. ಏನ 2 ಅಂಗಡಿ ಆರ್ಡರ್ ಸಿಗ್ತಾ? ದಿನ ಒಂದೊಂದು ಮೆಟ್ಲ ಹತ್ತದಪ್ಪ. ಇವತ್ತು 2 ಬೇಕಂದಾರ, ನಾಳೆ 4 ಬೇಕು ಅಂತಾರ. ಹಂಗಿರ್ತಾವವು. ನಿನ್ ಮ್ಯಾಗೇನು ತಲೆ ಕೆಡಿಸ್ಕೊಬೇಡ. ನಾ ಅದೇನಿಲ್ಲ ನೋಡ್ತಿರ್ಬೇಕಾರೆ ನೀನು. ನಿನ್ ಮ್ಯಾಗ ನಾ ಯಾವುದು ಇನ್ನು ಇದು ಏನದ ನನ್ನ ಮಗನ ಆರಾಮ ರಾಜಾನ್ ಗತೆ ಇದು ಮಾಡೋದ ನನ್ನ ಕೆಲಸ. ಆಗ್ಲವ, ಅಷ್ಟಾದ್ರೆ ಸಾಕು, ಅಷ್ಟೇ, ಮತ್ತೇನಿಲ್ಲ. ನನ್ಗಂತರೂ ಇದೇನೋ ಒಂದು ಶುರು ಮಾಡೇವಿ, ಸಾಮಾನು ಬೇರೆ ತಂದಿಟ್ಟೇನಿ, ಹೆಂಗಿದನ್ನ ನಡ್ಸ್ಕೊಂಡು ಹೋಕ್ಕೇನೋ ಏನೋ ಅನ್ನೋದೇ ಚಿಂತೆ ಹತ್ತಿದಂಗೆ ಆಗ್ಬಿಟ್ಟಿರ್ತೀವ. ಚಿಂತೆ ಮಾಡ್ಬೇಡಲ್ಲ, ನಾ ಅದೇನಿ ನಿಮ್ಮವ್ವ. ಹೆಂಗಾರ ಮಾಡಿ ಇದನ್ನ ನಾನು ಸಕ್ಸಸ್ ಮಾಡೇ ಮಾಡ್ತೀನಿ. ಇಲ್ಲೋಡ ಸಂತಿ ಏನೇನು ಕಲೆ ಆಗೈತಿ ಏನೇನಿಲ್ಲ ಎಲ್ಲ ಪ್ರತಿಯೊಂದೂ ನೀನು ಚಂದಾಗಿ ನೋಡಿ ಬುಕ್ಕ ಬರ್ದಿಟ್ಕೊಳ್ಳೋ ಜವಾಬ್ದಾರಿ ನಿಂದು. ನಾಳೆ ಅಂಗಡಿಗೆ ಮಾಲ್ ಕೊಟ್ಟು ಬಂದ್ಮೇಲೆ ಅದ್ರದ್ದು ಎಷ್ಟು ಇರ್ತೈತೆ ಪೂರ ರೊಕ್ಕ ತನ್ನ ಕೈಯಾಗ ಕೊಡ್ತೈತಿ, ಅದನ್ನ ಬರ್ದು ಒಂದು ಕಡೆ ತೆಗೆದಿಡು. ಏನ ಆತವ. ಹಂಗ ಮನೆಗೆ ಒಂದು ಸ್ವಲ್ಪ ಸಂತಿ ತರದು ಹೋಯ್ತವ. ಅತ್ತೇರ ಮನ್ಯಾಗ ಏನೇನು ಕಲೆ ಆಗೈತಿ ಗೊತ್ತೇನ್ರಿ? ಏನೇನು ಕಲೆ ಆಗೈತಿ ಅದೆಲ್ಲದನ್ನು ಚಂದಾಗಿ ಸುಮ್ತಿಗೆ ಹೇಳ. ಸುಮ್ತಿ ಬರಿತಾಳ, ಆಕಿ ಕೈಯಾಗ ರೊಕ್ಕ ಕೊಡ್ತೀನಿ, ಅಷ್ಟು ಹೋಗಿ ತೊಗೊಂಬರ್ತಾಳ. ಇಲ್ಲೋಡ ಇನ್ಮ್ಯಾಗ ಚಂದಾಗಿ ಅದು ಎಷ್ಟು ವ್ಯಾಪಾರಕತ್ಲ ಎಲ್ಲ ತಂದು ಸುಮ್ತಿ ವರದಿ ಒಪ್ಪಸು ಬುಕ್ನೇ ಬರೋದು ಲೆಕ್ಕ ಮಾಡ್ತಾಳ. ಅದ್ರ ರೊಕ್ಕನೂ ಆಕಿನ ತೆಗೆದು ಚಂದಾಗಿ ಇಡ್ತಾಳ. ಏನಪ್ಪ ಹಂಗೆ ಮಾಡ್ಬಿಡು. ನಾವು ಹಂಗೆ ಮಾಡ್ತೀನಿ ತಗೋ. ಏನು ನನ್ನ ಕೆಲಸ ಏನೋ ಅಂಗಡಿ ಆರ್ಡರ್ ಕೊಟ್ಟು ಬರೋದಷ್ಟೇ. ಉಳಿದಿದ್ದೆಲ್ಲ ನೀವು ಅದು ಹೆಂಗೆ ನಿಭಾಯಿಸ್ತೀರೋ ಹೆಂಗೆ ಮಾಡ್ತೀರಾ ಮಾಡ್ರಿ. ಅಲ್ಲ ಅತ್ತಿಯರ, ಹಪ್ಳನ ಈಗ ಮಾಡಕ್ಕೆ ಶುರು ಮಾಡಿರಲ್ಲ, ಅದು ಉದ್ಕೊಂತ ಕುಂದ್ರಕ ಆಗಲ್ಲನ ಅಂತೆ ನಾನು. ಹಪ್ಪಳದ ಬದಲು ಈಗೇನೋ ಉಪ್ಪಿನಕಾಯಿ ಚಟ್ನಿ ಪುಡಿ ಅಂದ್ರಲ್ಲ, ಇವಿಷ್ಟೇ ಮಾಡಿದ್ರೆ ಸಾಕಿತ್ತಪ್ಪ, ಆರಾಮಕ್ಕಿತ್ತು. ನಂಗೆ ಗೊತ್ತು, ನಿನ್ ಗೆಳತಿ ಮಾಡ್ತಾಳಲ್ಲ, ಅದಕ್ಕೆ ನಾವು ಮಾಡಕತ್ತಿದ್ದು ನಿಂಗೆ ಸಮಾಧಾನ ಇಲ್ಲ, ಹೌದಿಲ್ಲ? ಹಂಗಲ್ರಿ ಅತ್ತಿಯರ, ಅವರು ಮಾಡಲಿ, ಆದರೆ ನಾ ಹೇಳಿದ್ದು ಮಾಡಕ್ಕೆ ತ್ರಾಸ ಆಕತಿ ಅಂತ ಹೇಳಿದೆ. ಯಾಕಂದ್ರೆ ಎಲ್ಲ ಮಾಡಕ್ಕೆ ನಮ್ಮ ಹತ್ರ ಆಳಿಲ್ಲಲ್ಲ, ಈಗ ಸದ್ಯಕ್ಕೆ ನಾವೇ ಗುದ್ದಾಡ್ಬೇಕು. ಅದ್ಯಾಕೆ ನಾವಾಗ ಗುದ್ದಾಡ್ತೀವಿ? ಸುಮ್ಮನಿರೋ, ಒಂದಿಬ್ರಿಗೆ ಕೆಲಸಗಾರನ ಇಟ್ಕೊಂಡ್ರ ಆತ. ಇಟ್ಕೊಳ್ಳೋಣಂತ, ಅದಕ್ಕೇನಂತ ನಾ ಎಲ್ಲಾದ್ರೂ ವಿಚಾರಣೆ ಮಾಡ್ತೇನಂತ, ನೀ ತಲೆ ಕೆಡಿಸ್ಕೋಬೇಡ. ಅತ್ತಿಯರ ಆಯ್ತು ತಗೋರಿ, ಹೋಗ್ಲಿ. ಅಂದಂಗೆ ನಾ ಇನ್ನೇನೋ ಹೇಳ್ಬೇಕಂದೆ ನೆನಪ ಹಾರಿಬಿಟ್ಟೆ. ಅದು ಅತ್ತಿಯರ, ನಿಮ್ಗೊಂದು ವಿಚಾರ ಹೇಳ್ಬೇಕಿತ್ತು, ನೆನಪ ಹಾರಿದೆ. ಅದು ಅತ್ತಿಯರ, ಈಗ ತಡಿ, ಏನು ಹೇಳ್ತಿ ಅದ ಆ ಸಕ್ಕರೆ ಕಲೆಗೆ ಚಾಪಡಿ ಕಲೆಗೆ ಅಂತ ನಾವು ಅದನ್ನ ಮಾತಾಡಕ್ಕೆ ನಿಂತೀವಿ. ಈಗ ಇಲ್ಲಿ ಅಂಗಡಿ ವಿಚಾರ ಮಾತಾಡಕತ್ತೀವಿ. ಮೊದಲು ಅದು ಮುಗಿಲಿ. ಅದ ನೀನು ಟೆನ್ಷನ್ ತಗೋಬೇಡ ಅಣ್ಣ. ಇನ್ಮ್ಯಾಗ ಈ ಮನೆ ಜವಾಬ್ದಾರಿ ನಂಗೆ ಬಿಡ್ರಿ, ನಾ ಎಲ್ಲ ನೋಡ್ಕೋತೀನಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಏನು ತರಬೇಕು ಏನು ಮಾಡಬೇಕು ಪ್ರತಿಯೊಂದು ನಂಗೆ ಹೇಳ್ರಿ, ನಾ ತರ್ತೀನಂತ. ಲೆಕ್ಕ ಅಲ್ಲ, ನಾ ಬರ್ದಿಡ್ತೇನಂತ. ಆಮೇಲೆ ಇದು ಏನದು ಎಷ್ಟು ಸಂತಿ ಅದು ಏನು ತೊಗೊಂಬಂತು ಏನು ಬಿಡ್ತು ಪ್ರತಿಯೊಂದು ನಾನು ನೋಡ್ತೇನೆ ತಗೋಣ, ನೀ ತಲೆ ಕೆಡಿಸ್ಕೊಬೇಡಾತ. ಆಮೇಲೆ ಎಷ್ಟು ಆರ್ಡರ್ ಕೊಡ್ಬೇಕು ಈಗ ನಾಳೆಗೆ ಅಂಗಡಿಯಿಂದ, ಅದನ್ನು ನಾವು ಕರೆಕ್ಟಾಗಿ ಬರ್ದಿಡೋಣಂತ. ನಾನು ಏನು ಮಾಡ್ತೀನಿ, ಯೂಟ್ಯೂಬ್ನಾಗೂ ಒಂದಿಷ್ಟು ಪ್ರಮೋಟ್ ಮಾಡ್ತೀನಿ ಅಣ್ಣ. ಹಂಗೆ ಮಾಡೋಣಂತ. ಇಂಥ ಚಟ್ನಿ ಪುಡಿ ಅದು ಹಿಂಗೆ ಸಿಗ್ತಾವೆ, ನಮ್ದು ಯೂಟ್ಯೂಬ್ ಐತಲ್ಲ, ಮತ್ತೆ ಯಾಕೆ ತಲೆ ಕೆಡಿಸ್ಕೋಬೇಕು? ಯಾರ್ಯಾರು ಬೇಕಂದ್ರೆ ಆರ್ಡರ್ ಮಾಡಿರಿ, ಇಂಥ ಡ್ರೆಸ್ಸಿ ನಾವು ಕಳಿಸ್ತೇವೆ ಪಾರ್ಸಲ್, ಹೌದಿಲ್ಲ? ಅವ್ರ ಹತ್ರ ಇನ್ನೂ ಯೂಟ್ಯೂಬ್ ಇಲ್ಲ ಏನಿಲ್ಲ, ಅವ್ರು ಹಂಗೆ ಮಾಡ್ತಾ ಇದಾರೆ, ಅಂಗಡಿ ಹೋಗಿ ಕೇಳ್ಕೊಂಬರತ್ತಾರ. ನಾವು ನಮ್ದು ಯೂಟ್ಯೂಬ್ ಐತಿ, ಬೇಕಾದಂಗೆ ನಾವು ಕೇಳಿ ಮಾಡಿ ನಮ್ದು ಓನ್ ಪ್ರಾಡಕ್ಟ್ ನಾವು ಕೊಡ್ಬೋದಲ್ಲಣ್ಣ, ಹಿಂಗಂತಿ. ಹೌದು ನೋಡ, ನೆನಪೇ ಇಲ್ಲಿದು. ನೋಡ, ನಿನ್ನಿಂದ ಎಷ್ಟು ಈಗ ಅನುಕೂಲ ಆತಂದ್ರೆ ಆತ್ ತಗ, ಚಲೋ ಆತ. ಇನ್ಮ್ಯಾಗ ಇದ್ರ ಜವಾಬ್ದಾರಿ ಎಲ್ಲ ನಿಂದ ನೋಡು. ಏನು ಅದಕ್ಕೆ ಹದ ಹಾಕಿ ಮಾಡ್ಬೇಕನ್ನೋ ಜವಾಬ್ದಾರಿ ನಂದು, ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ ಅಷ್ಟ. ಏನಂತಿ? ಆಗ್ಲೇ ಬಾ, ಹಂಗೆ ಮಾಡು. ಸರಿ, ನಿನ್ನಿಂದ ಭಾರಿ ಅನುಕೂಲ ಆಯ್ತು ನೋಡು. ಒಳ್ಳೆ ಒಂದು ಟೈಮ್ನಾಗ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ನೀನು ಇದನ್ನು ಬಿಸ್ನೆಸ್ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಒಂದು ರೀತಿ ಒಳ್ಳೇದಾತ. ನಮ್ಗೆ ಎಷ್ಟು ಹೆಲ್ಪ್ ಆಯ್ತು ನೋಡು, ಅಲ್ಲ? ಅದಕ್ಕಲ್ಲ ಹೇಳೋದು. ನೋಡು ಎಷ್ಟು ಆಸರ ಆಗಕತ್ತಾಳ ಪಾಪ. ಮಲ್ಯ ಬಾರ್ಲಿಯ ಬಾ, ಬಸವ ಬಾ. ಅಲ್ಲ ಏನಪ್ಪ ಇದಕ್ಕಿದ್ದಂಗೆ ಬಂದ್ಬಿಟ್ಟು ನಮ್ಮ ಮನೆ ಕಡೆ ಬಾ, ಒಳಗೆ ಬಾ. ಬಾಣ್ಣ ಕಮಲ ದೊಡ್ಡವ, ನೀವೇನು ಹೇಳಿರಲ್ಲ ಅಂಗಡಿ ಮುಂದೆ ಹೋಗಿ? ಅಂಗಡಿ ಮುಂದೆ ಹೋಗಿ ಏನು ಹೇಳಿರಿ? ನಂಗೆ ಅದು ಗೊತ್ತಾಗಬೇಕು. ಏನು ಹೇಳ್ಯಾರ? ಯಾಕೋ ಬಸ್ಸು ಹಿಂಗೆ ಮಾತಾಡಕತ್ತಿ? ಅವ್ರದ್ದು ಮಾಲ್ ಚಲೋ ಇಲ್ಲ, ಅವ್ರದ್ದು ಉಪ್ಪಿನಕಾಯಿ ಸರಿ ಇರಂಗಿಲ್ಲ, ಅವ್ರು ಹೈಜೀನಾಗಿ ಮಾಡಂಗಿಲ್ಲ, ನಮ್ದು ತಗೋರಿ ನಮ್ದು ಚಲೋ ಇರ್ತೈತಿ ಅಂತೇಳಿ
ಕಮಲ ದೊಡವ ಹೇಳಿ ಬಂದಾಳ ಅಂಗಡಿ ಬಾಗಲಾಗ ಏನ ಅದು ಒಂದೇ ಅಲ್ಲ, ಇವತ್ತು ಯಾರ ಏನ ಬಂದು ಇದ್ಕಿದ್ದಂಗ ಉಪ್ಪಿನಕಾಯಿ ಕೂದ್ಲದಾವು, ಹಪ್ಪಳದಾಗ ಹುಳ ಇತ್ತು, ಸರಿ ಇಲ್ಲ, ಹಂಗ ಹಿಂಗ ಅಂತ ಏನೇನೇನ ಅಂಗಡಿ ಬಾಗಲ್ಲ ನಿಂತು ಬಾಯೋ ಬಾಯ್ ಮಾಡ್ಯಾರಂತ. ನನಗೆ ಅನಿಸ್ತೈತಿ ಆ ಬಾಯೋ ಬಾಯ್ ಮಾಡಿದ್ದು ಕಮಲ ದೊಡವರ ಯಾರನ್ನ ಕಳ್ಸಿರ್ಬೇಕು ಅಂತೇಳಿ. ಉಪ್ಪಿನಕಾಯಿ ಸರಿ ಇಲ್ಲ ಅಂದ್ರೆ ಮತ್ತೆ ಇದನ್ನ ಮಾಡ್ಲಾರ್ದ ಇರ್ತಾರನ? ಏನಿದೆ ಅರ್ಥ? ಅಲ್ಲೋ ಮಲೇಶಿ, ನಿಮ್ಮ ವ್ಯಾಪಾರ ನೀವು ಎಷ್ಟರ ಬೆಳೆಸ್ಬೋರಪ್ಪ, ನಾವು ಕೇಳಕ್ ಹೋಗೋದಿಲ್ಲ. ಆದ್ರೆ ನಮ್ದು ಹಾಳು ಮಾಡ್ರಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಇದೇನ ಹಿಂಗ್ ಮಾತಾಡ್ತೀಯಪ್ಪ ಬಸ್ಸು? ನನ್ನ ಮಗ ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅಂತ ಅನ್ಕೊಂಡೆ ನಾನು. ಹಿಂಗ ನಾ ಏನು ಹೇಳೇ ಇಲ್ಲ. ಸುಮ್ನೆ ಇಲ್ಲದ್ದು ನನ್ನ ಮಗನ ಮುಂದೆ ಹೇಳಿದ್ರೆ ನನ್ನ ಮಗ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲನ? ನನ್ನ ಮಗ ಬೇರೆ ಅಲ್ಲ, ನೀ ಬೇರೆ ಅಲ್ಲ ಬಸ್ಸು. ಹಿಂಗೆಲ್ಲ ತಪ್ಪು ತಿಳ್ಕೊಬೇಡಪ್ಪ. ಹಿಂಗೆಲ್ಲ ಮಾತ್ರ ಹೇಳಕ್ ಹೋಗ್ಬೇಡ ನೀನು. ನಾ ಎಂದು ಅಡಿಚಿ ಬಗ್ದಕ್ಕೆಲ್ಲ ಮಾಡ್ದಕ್ಕೆಲ್ಲ ನನ್ನ ಅಂತಕಿಗೆ ನೀ ಹಿಂಗೆ ಅಂದ್ಬಿಟ್ಟಲ್ಲ ಬಸ್ಸು. ಹಿಂಗೆ ಯಾಕೆಪ್ಪ ನೀನು ಹಿಂಗ್ಯಾಕೆ ಮಾತಾಡಿದಿ? ನಾವು ಮಾಡಾತಿದ್ದು ನಿನಗೆ ಇಷ್ಟ ಇಲ್ಲ, ನನಗೆ ಅರ್ಥ ಆಕತಿ. ಏನು ಹಂಗೆ ಅಂತೇಳಿ ಬಂದು ಸುಳ್ಳು ಹಂಗಂದ್ರಿ ಹಿಂಗಂದ್ರಿ ಇದಾತು ಅದಾತು ಅಂತೇಳಿ ಹೇಳೋದು ಸರಿಯಲ್ಲ. ಯಾರ ಮುಂದೆ ನಿನ್ನ ಕರ್ಸು, ನಾ ಯಾರ ಮುಂದೆ ಏನು ಹೇಳಕ್ಕೆ ಹೋಗಿಲ್ಲ. ಹೌದು ಬಸ್ಸು, ಅವು ಯಾಕೆ ಹಂಗೆ ಹೇಳ್ತಾಳ? ಅಂದ್ರೆ ನಾವು ಸುಳ್ಳು ಹೇಳಕತ್ತೀವಿ ಅಂತ ಅರ್ಥ ನಂಗರ ಮಲ್ಯಾಶನಿಂದ? ಅಲ್ಲ, ನೀವು ಸುಳ್ಳು ಹೇಳಾಕತ್ತೀರಿ ಅನ್ನೋದಲ್ಲ, ಮತ್ತೀಗ ಅವು ಹೇಳಿಲ್ಲ ಅನ್ನಕತ್ತಾಳಲ್ಲ. ನಾ ಏನು ಹೇಳಿಲ್ಲಪ್ಪ, ನೀ ಹಂಗೆ ತಿಳ್ಕೊಬೇಡಲ್ಲ. ಯಾವ್ಯಾಕಿನ ಕಳಿಸಿ ನಿಮ್ಮ ಮಾಲ್ ಸರಿ ಇಲ್ಲ ಅಂತ ಹೇಳೋ ಕೆಲಸ ನಂದೇನೈತಿ? ಅಂಥವೆಲ್ಲ ತರತಿಗಡಿ ಆಟ ಆಡಕ್ಕೆಲ್ಲ ನಾನು. ಇದ್ರ ಬದ್ರ ಏನಿದ್ದಿದ್ದು ಕುಲಂ ಕುಲ ಸುಳ್ಳೊಂದು ಸೊಟ್ಟೊಂದು ಸೇರ್ಸೋದು ಮಾಡೋದು ಇವೆಲ್ಲ ನಾ ಮಾಡಕ್ಕೆಲ್ಲ. ನಾ ಏನ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಬಿಡು. ನೀ ಹಿಂಗೆ ಮಾತಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಸಾಕು ಸುಮ್ನಿರ್ಬೇ, ನೀ ಮಾಡ್ಲಾರ್ದೇ ನಾ ಏನು ಹೇಳಿಲ್ಲ, ಮಾಡಿದ್ದನ್ನ ಹೇಳಾಕತ್ತೇನಿ. ಮಗ ಇವನು ಮಗ ನಾನು ಮಗ ಅಂತ ಅನ್ಕೊಂಡ್ಬಿಟ್ಟಿಯೇನ? ಹಂಗಿದ್ದಿತ್ತಂದ್ರೆ ನೀ ಯಾಕೆ ಹಿಂಗೆ ಮಾಡ್ತಿದ್ದಿ? ಮಗ ಅಂತ ಅನ್ಕೊಂಡಕಿ ಮಗ ಅಂತ ಅನ್ಕೊಂಡ್ರೆ ಯಾರು ಮಾಡೋದಿಲ್ಲ. ಹಿಂಗ ನಿನ್ ಮಗ ಆದ್ರೆ ಮಾಡ್ತಿದ್ಯೇನ? ನೋಡು ಬಸ್ಸು, ಹಿಂಗೆಲ್ಲ ಬಾಯಿ ಬಂದಂಗೆ ಮಾತಾಡಬೇಡ. ನಾನು ನಿಮ್ಮ ಅವ್ನ ಜೋಡಿ ಬಂದು ಹಿಂಗೆ ಮಾತಾಡಿದ್ರೆ ನಿನ್ಗೆ ಹೆಂಗೆ ಸಿಟ್ಟು ಬರ್ತೈತಿ? ಏನಿದ್ದು ಸಮಾಧಾನಕ್ಕೆ ಹೇಳು. ಅದನ್ನ ಬಿಟ್ಟು ಏನು ಏಕಾಏಕಿ ಏನು ಹೊಡಿತೇನ? ಹೊಡಿತೇನ? ಈ ನಮ್ನಿ ಮಾತಾಡಕತ್ತಿಯಲ್ಲ ಈರಾಡಿ ಮೈ ಮ್ಯಾಗ. ಏನಾಗೈತೆ ಅಂತದಕ್ಕೆ ಹೇಳಿಲ್ಲ ಅನ್ನಕತ್ತಾಳಲ್ಲ. ಮಲೇಶಣ್ಣ ಹೇಳಾರ್ದನ ಬಂದು ನಾನು ಹಿಂಗಂತೆ ನಾನು ಮನ್ನ ಮಾಡ್ತೇನೆ ಅಂದಾಗ ನಾನು ಖುಷಿಯಿಂದ ಆತ್ ಮಾಡ್ಕೊರಿ, ನಿಮ್ದು ನಿಮ್ಗೆ ನಮ್ದು ನಮ್ಗೆ ಅಂತ ಅಂದ್ ಹೋದಕ್ಕೆ ನಾನು. ಈಗ ನಾನು ಹಿಂಗ ಅನ್ನಕತ್ತಾರ ಅಂತಂದೇಳಿ ಸುಳ್ಳು ಬಂದು ಹೇಳ್ತೇವನ? ಹೇಳಂಗಾರ ನೋಡೋಣ.